Yes, ma'am. Okay, let us go to the next one. Find the compound interest on rupees 6250 at 16% per annum for 2 years compound annually. ನೋಡಿ ಕಾಂಪೌಂಡ್ ಆನ್ಯುವಲಿ ಕೇಳಿದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಇಲ್ಲಿ? ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಕಾಂಪೌಂಡ್ ಆನ್ಯುವಲಿ ಕೇಳಿದರೆ ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂತಂದ್ರೆ, ಸೊ ದಟ್ ಫಾರ್ಮುಲಾ ಈಸ್ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P into 1 plus R divided by 100 power t minus compound interest. This is a formula. So compound annually ಅಂತ ಕೇಳಿದಾಗ ಕಾಂಪೌಂಡ್ ಆನ್ಯುವಲಿ ಅಂತ ಕೊಟ್ಟು ಕಾಂಪೌಂಡ್ ಇಂಟ್ರೆಸ್ಟ್ ನ ಫೈಂಡ್ ಔಟ್ ಮಾಡಿ ಅಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಬರ್ಕೊಳ್ಳಿ ಇದನ್ನ. ಸೊ ದಟ್ ಈಸ್ P into 1 plus R by 100 power t minus compound interest ಮಾಡ್ತೀವಿ. ಓಕೆನಾ? ಸೊ here we know that P is how much? P ಕೊಟ್ಟಿದ್ದಾರೆ, that is 6250. R will be there, that is 16%, and T will be there 2 here. ಸೊ P ನ ಕೊಟ್ಟಿದ್ದಾರೆ, R ನ ಕೊಟ್ಟಿದ್ದಾರೆ, T ನ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋಗಿ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P is nothing but 6250. 1 plus R is 16 divided by 100 power T will be 2 and minus compound interest is 6250. 6250. That is equal to ಎರಡು CI ಇದೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಕಾಂಪೌಂಡ್ ಆನ್ಯುವಲಿ ಅಂತ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾನೇ ಯೂಸ್ ಮಾಡ್ಬೇಕು. ಓಕೆನಾ? ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಗೆ 6250 ತಗೋಬೇಕು. ಅಂಡ್ ಆಲ್ಸೋ P ಕೂಡ ಅದೇ ವ್ಯಾಲ್ಯೂಸ್ ಆಗಿರುತ್ತೆ. ಓಕೆನಾ? P ದು ಅದೇ ವ್ಯಾಲ್ಯೂಸ್ ಆಗಿರುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಅದೇ ಆಗಿರುತ್ತೆ. ಯಾವಾಗ ಆನ್ಯುವಲಿ ಕೇಳಿದಾಗ, ಕಾಂಪೌಂಡ್ ಆನ್ಯುವಲಿ ಕೇಳಿದಾಗ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಗೆಟ್ 4 4s are 16, 4 25s are 100. Then 1 plus 4 divided by 25 to the power of 2 into minus 6250. That is equal to 6250 into, so we have to simplify this one. 1 plus 4 divided by 25 is nothing but 25 into 1, that is 25 plus 4, that is 29 by 25 whole square minus 6250. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾನು 2 times ಬರ್ಕೋತೀನಿ. 6250 into 29 divided by 25 into 29 divided by 25 minus 6250. ಸೊ ಫೈನಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ವಿಲ್ ಬಿ 8410 minus 6250, that is equal to 2160. This is our final answer. That is our compound interest when compound annually given. Compound annually ಕೊಟ್ಟಾಗ ಸೊ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ದಟ್ ಇಸ್ CI is equal to P into 1 plus R by 100 power t minus CI ಅಂತಾನೆ ತಗೋಬೇಕು. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಪ್ರಿನ್ಸಿಪಲ್ ಅಂಡ್ CI ವಿಲ್ ಬಿ ಸೇಮ್. ಗೊತ್ತಾಗ್ತಿದ್ಯಾ? CI ಇಸ್ ನಥಿಂಗ್ ಬಟ್ ಕಾಂಪೌಂಡ್ ಆನ್ಯುವಲಿ ಅಂತ ಕೊಟ್ಟಾಗ ಸೊ ಮೈನಸ್ CI ಏನ್ ಬರ್ತೋ ದಟ್ CI ಬಿಕಮ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್. ಸೊ ಇದು ನೆನ್ಪಿರ್ಲಿ, ಕಾಂಪೌಂಡ್ ಆನ್ಯುವಲಿ ಅಂತ ಬಂದಾಗ ಸೊ ಬೋತ್ ಆರ್ ಸೇಮ್, ಪ್ರಿನ್ಸಿಪಲ್ ಮತ್ತೆ ಕಾಂಪೌಂಡ್ ಆನ್ಯುವಲಿ. ದಟ್ ಮೀನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಯಾವಾಗ ಸಬ್ಟ್ರಾಕ್ಟ್ ಮಾಡ್ಬೇಕಾದಾಗ ಸೊ ಏನ್ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೋ ಅದರಿಂದಾನೇ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಫೈನಲಿ ವಿ ಗಾಟ್ ದ ಆನ್ಸರ್ ಈಸ್ 2160, ದಟ್ ಈಸ್ 2160, ಆಪ್ಷನ್ ಎ. ಗೊತ್ತಾಗ್ತಿದ್ಯಾ? ಕಾಂಪೌಂಡ್ ಆನ್ಯುವಲಿ ಕೇಳಿದಾಗ ಯಾವ ಫಾರ್ಮುಲಾ Yes, ಹಾಕೋಬೇಕು? ma'am. ಓಕೆ ಫೈನ್. ಮ್ಯಾಮ್ ಕ್ಯಾಲ್ಕುಲೇಟರ್ಸ್ ಅಲೌ ಮಾಡ್ತೀರಾ ಮ್ಯಾಮ್ ಎಕ್ಸಾಮ್ಗೆ? ಕ್ಯಾಲ್ಕುಲೇಟರ್ ಅಂತಂದ್ರೆ ಸೈಂಟಿಫಿಕ್ ಕ್ಯಾಲ್ಸಿ ನಾಟ್ ಅಲೋಡ್ ಆಕ್ಚುಲಿ. ನಾರ್ಮಲ್ ಕ್ಯಾಲ್ಕುಲೇಟರ್ ಅಲೌ ಮಾಡ್ತಾರೆ. ಓಕೆ, ಅದು ಒಂದು 45 rupees ಕ್ಯಾಲ್ಕುಲೇಟರ್ ಬರುತ್ತಲ್ಲ ಚಿಕ್ಕದು, ಎಸ್ ಮ್ಯಾಮ್. ಅದನ್ನ ಕ್ಯಾರಿ ಮಾಡ್ಬೋದು ಬೇಕಿದ್ರೆ. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ಕ್ವಶನ್. ಟೇಕ್ ದ 6th one.
ಫೈಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇಯರ್ ಆಲ್ಸೋ ಸೇಮ್. ಪ್ರೀವಿಯಸ್ ಕ್ವಶನ್ ಹೆಂಗ್ ಮಾಡಿದೀರಾ ಅದೇ ತರ ಇದನ್ನು ಮಾಡ್ಬೇಕು. ಸೊ ನೀವು ಟ್ರೈ ಮಾಡ್ತೀರಾ ಕ್ವಶನ್ ಬರ್ಕೊಂಡು? Yes, ma'am. ಓಕೆ, ಬರ್ಕೊಳ್ಳಿ. ಫೈಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ರುಪೀಸ್ 13,000 at 10% for 2 years ಕಾಂಪೌಂಡ್ ಆನ್ಯುವಲಿ ಅಂತ ಕೇಳಿದ್ವಿ. ಸೇಮ್ ಪ್ರೀವಿಯಸ್ ಕ್ವಶನ್ ಹೆಂಗ್ ಮಾಡಿದೀರಾ ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಬೇಕು. ಫೈನಲ್ ಆನ್ಸರ್ ಏನಾಗಿರುತ್ತೆ ಅಂದ್ರೆ 2,730. ಆಪ್ಷನ್ ಎ. ಆಯ್ತು ಮ್ಯಾಮ್. ಓಕೆ, ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ಮೂವ್ ಮಾಡ್ತೇನೆ. ಓಕೆ, seventh one, this formula belongs to speed, time and distance. So ಅದರ ಮೇಲೆ ಪ್ರಾಬ್ಲಮ್ಸ್ ಇರೋದು. A train is 125 meter long. If the train takes 30 seconds to cross a tree by the railway line, then the speed of the train is, ನೋಡಿ ಸಿಂಪಲ್ ಇದೆ. So a train is 125 meter long. That means 125 meter is nothing but distance. That tells about the distance of train. ಗೊತ್ತಾಗ್ತಿದ್ಯಾ? ಮೀಟರ್ ಅಂತ ಕೊಟ್ಟ ತಕ್ಷಣ that belongs to distance. Okay, here our distance will be 125 meter and it takes 30 seconds. 30 seconds ಅಂತ ಹೇಳ್ತಿದೆ ಅಂತಂದ್ರೆ that is our time. That is t equals 30 seconds. So ಅಲ್ಲಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ. Then what we have to calculate here? We have to calculate a speed. Speed ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. We know that the formula to find out the speed, that is what? ಏನು ಫಾರ್ಮುಲಾ? ಸ್ಪೀಡ್ ಇಸ್ ಈಕ್ವಲ್ ಟು, ಗೊತ್ತಾಗಿಲ್ಲ ಅಂದ್ರೆ ಸಡನ್ ಆಗಿ ನೀವು ಟ್ರಯಾಂಗಲ್ ಬರ್ಕೊಂಡು ಫಸ್ಟ್ ಮೇಲ್ಗಡೆ ಡಿ ಬರ್ಬೇಕು, ಕೆಳಗಡೆ ಎಸ್ ಇಂಟು ಟಿ ಅಥವಾ ಟಿ ಇಂಟು ಎಸ್. ಕೆಳಗಡೆ ಯಾವ್ದಾದ್ರು ಚೇಂಜ್ ಆದ್ರೂ ನೋ ಪ್ರಾಬ್ಲಮ್. ಸೊ ಡಿ ಮಾತ್ರ ಮೇಲ್ಗಡೆ ಇರ್ಲೇಬೇಕು. ಸೊ ಡಿ ಫಾರ್ಮುಲಾ ಏನು ಅಂತಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಸ್ಪೀಡ್ ಬೇಕು ಅಂದಾಗ ಏನಾಗುತ್ತೆ? ಸೊ ಅವರ್ ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ ಆದ್ರೆ ಸ್ಪೀಡ್ ಬೇಕು ಅಂದಾಗ ಡಿ ಬೈ ಟಿ ಆಗುತ್ತೆ. ಸೊ ನೋಡಿ, ಇಲ್ಲೇ ನೋಡಿ, ಡಿ ಮೇಲ್ಗಡೆ ಇದೆ ಡಿವೈಡೆಡ್ ಬೈ ಟಿ. ಸೊ ದಿಸ್ ಇಸ್ ಫಾರ್ಮುಲಾ ಟು ಫೈಂಡ್ ಔಟ್ ದಿ ಸ್ಪೀಡ್. ಎಷ್ಟು ಈಸಿ ಇದೆ ಇದು, ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕು. ಸೊ ಸ್ಪೀಡ್ ಇಸ್ ನಥಿಂಗ್ ಬಟ್ ಡಿ ಡಿವೈಡೆಡ್ ಬೈ ಟಿ. ಹಾಗಾಗಿ ಡಿನೇ ನಾವು ಮೇಲ್ಗಡೆ ಬರ್ಕೊಂಡಿರೋದು. ಅಂಡ್ ಒನ್ ಮೋರ್ ಟಿ ಬೇಕು ಅಂತಂದ್ರೆ ಎಸ್ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ದಟ್ ಮೀನ್ಸ್ ಡಿ ಡಿವೈಡೆಡ್ ಬೈ ಎಸ್ ಆಗುತ್ತೆ. ಹಾಗಾದ್ರೆ ಫಾರ್ಮುಲಾ ಟು ಫೈಂಡ್ ಔಟ್ ದಿ ಸ್ಪೀಡ್ ಈಸ್ ಡಿ ಬೈ ಟಿ. ಸೊ ಡಿ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಹೌ ಮೆನಿ ಡಿಸ್ಟೆನ್ಸ್ ಆರ್ ದೇರ್? 125 meter divided by t is 30 seconds. 30 seconds. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಬರುತ್ತೆ? ಸೊ ನಮ್ಗೆ ಆಪ್ಷನ್ ನೋಡ್ಬೇಕು. ಇಲ್ಲಿ ಒನ್ ಮೋರ್ ಕಾನ್ಸೆಪ್ಟ್ ಇದೆ, ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಈ ಕಡೆ ಹೇಳ್ತೀನಿ, ಬರ್ಕೊಳ್ಳಿ. ನಿಮ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ, 20 meter per second ಅಂತ ಕೊಟ್ಟಿರ್ತಾರೆ. ಈ 20 meter per second ಅನ್ನ ನಾವು ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಬೇಕು. ಸೊ 20 meter per second ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇದು ಕಾನ್ಸೆಪ್ಟ್ ಬರ್ಕೊಳ್ಳಿ. ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 18/5. ಅರ್ಥ ಆಗ್ತಿದ್ಯಾ? ಒಂದು ನಂಬರ್ ಕೊಟ್ಟಿರ್ತಾರೆ, ಯಾವ್ದೋ ಒಂದು ನಂಬರ್ ಕೊಟ್ಬಿಟ್ಟು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದ್ದಾಗ ಅದನ್ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡಿ ಅಂತ ಕೊಟ್ಟಾಗ ಅಲ್ಲಿ ಏನು ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ 18/5 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಾಗ್ತಿದ್ಯಾ? ಸಪೋಸ್ ಕಿಲೋಮೀಟರ್ ಪರ್ ಅವರ್ ಕೊಟ್ಬಿಟ್ಟು ನೀವು ಅದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಗೊತ್ತಾಗ್ತಿದ್ಯಾ? ಮೀಟರ್ ಪರ್ ಸೆಕೆಂಡ್ ಇಂದ ಓಕೆ, ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಇದ್ದಾಗ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 18/5 ಅಂಡ್ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಷನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 5/18. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ,
ಮೀಟರ್ ಕೊಟ್ಟಿದ್ದಾರೆ, ಸೆಕೆಂಡ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಆಪ್ಷನ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಟೇಕ್ ಐ ಆಮ್ ಗೋಯಿಂಗ್ ಟು ಮ್ಯಾಮ್ ಇಲ್ಲಿ 30 ಸೆಕೆಂಡ್ಸ್ ಅಂತ ಕೊಟ್ಟಿದಾರಲ್ಲ ಮ್ಯಾಮ್. ಹಾ, ಫಸ್ಟ್ ಅದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಫಸ್ಟ್ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆನಾ, 120 ಡಿವೈಡೆಡ್ ಬೈ 30 ಸಿಂಪ್ಲಿಫೈ ಮಾಡಿ. ಇಲ್ಲ ಮ್ಯಾಮ್ ಅದನ್ನ ನಾನು ಮಲ್ಟಿಪ್ಲೈ ಬೈ 18/5 ಇಂದಾನೆ ಮಾಡ್ಕೋತೀನಿ ಅಂತಂದಾಗ ಏನ್ ಬರುತ್ತೆ, 6 3 18, 6 5 10, 5 1 5 2 10, again 5 5 25, again 5 1 5 5. ಅಲ್ಲಿಗೆ ಸ್ಪೀಡ್ ಬಿಕಮ್ಸ್ 15. ಕರೆಕ್ಟ್ ಇದೆಯಾ? 15 ಕಿಲೋಮೀಟರ್ ಪರ್ ಅವರ್. ರಾಂಗ್ ಆಯ್ತಾ? ಮ್ಯಾಮ್ ಬರೀ 5 ಆಯ್ತಲ್ಲ ಮ್ಯಾಮ್ ಇವಾಗ ಸ್ಪೀಡು. ವೇಟ್. ಸೊ ನಮ್ಗೆ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಬಂದ್ಬಿಟ್ಟು 125 ಇದೆ. ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಟೈಮ್ ಬಂದ್ಬಿಟ್ಟು 30 ಸೆಕೆಂಡ್ ಇದೆ. ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಿ. ಏನ್ ಬರುತ್ತೆ ಆನ್ಸರ್? ಸಿಂಪ್ಲಿಫೈ ಮಾಡಿ. 5 ಇಂದಾನೆ ಸಿಂಪ್ಲಿಫೈ ಮಾಡ್ತೀನಿ. 5 6 30, 5 2 10, 5 5 25. Okay, so our answer is 25 divided by 6. This is the speed. So it is in the meter per second. So this is in the form of meter per second. 25 divided by 6 ಏನಿದೆಯೋ that is our meter per second. ಇದನ್ನ ನಾವು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು. ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, 18/5 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ದೆನ್ ಸಿಂಪ್ಲಿಫೈ ದಿಸ್ ಒನ್. 5 1 5 5 5 5 25, and 6 1 6 3 18, then 5 3 15 ಕಿಲೋಮೀಟರ್ ಪರ್ ಅವರ್. ಸೊ ಇವಾಗ ಕರೆಕ್ಟ್ ಆಗಿ ಬಂದಿದೆ ನೋಡಿ. ಕನ್ಫ್ಯೂಸ್ ಆಗಿದ್ಯಾ? ಇಲ್ಲ ಮ್ಯಾಮ್. ಮತ್ತೆ ಹೇಳ್ಕೊಡ್ಲಾ? ಇಲ್ಲ ಕರೆಕ್ಟ್ ಆಗಿದ್ಯಾ? ಇಲ್ಲ ಮ್ಯಾಮ್, ಅರ್ಥ ಆಯ್ತು ಮ್ಯಾಮ್. ಓಕೆ ಫೈನ್. ಮ್ಯಾಮ್ ಇದು ಕನ್ವರ್ಷನ್ 18/5 ಅಂತ ಅಲ್ಲಿ ಬರ್ದಿದೀವಲ್ಲ ಮ್ಯಾಮ್, ಅದು ಕ್ವೆಶನ್ ಅಲ್ಲಿ ಕೊಟ್ಟಿರಲ್ವಾ? ಕ್ವಶನ್ ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ಬೋದು. ಸಪೋಸ್ ಇವಾಗ ನಾನು ಅವಾಗ್ಲೇ 20 ಮೀಟರ್ ಪರ್ ಸೆಕೆಂಡ್ ಡೈರೆಕ್ಟ್ ಕ್ವಶನ್ ಹೆಂಗೆ ಅಂತಂದ್ರೆ ನೋಡ್ಕೊಳ್ಳಿ. ಸೊ ಕನ್ವರ್ಟ್ 20 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಅಂತ ಕೇಳಿದಾಗ ಕನ್ವರ್ಟ್ 20 ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಅವರ್ಗೆ ಡೈರೆಕ್ಟ್ ಕ್ವಶನ್ ಇದು. ಗೊತ್ತಾಗ್ತಿದೆಯಲ್ವಾ? ಡೈರೆಕ್ಟ್ ಕ್ವಶನ್ 20 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿರ್ತಾರೆ. ಇದನ್ನ ನೀವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದಾಗ ನೀವ್ ಏನ್ ಮಾಡ್ತೀರಾ, 20 ಇಂಟು 18/5 ಮಾಡ್ಕೋಬೇಕು. ಓಕೆನಾ? ಅವಾಗ ಏನ್ ಮಾಡ್ತೀರಾ, ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ತಿರೋದ್ರಿಂದ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 18/5. ಸೊ ದೆನ್ ಸಿಂಪ್ಲಿಫೈ ದಿಸ್ ಒನ್. 5 1 5 4 4 18 ಎಷ್ಟು ಬರುತ್ತೆ? 72. ಸೊ 72 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಸಪೋಸ್ ಡೈರೆಕ್ಟ್ 20 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ 20 ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಸೊ ಕನ್ವರ್ಟ್ ಮಾಡಿ ಅಂತ ಕೊಟ್ಟಾಗ 5/18 ಅಂತ ತಗೋಬೇಕು. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 5/8. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. 2 9 2 10. ಸೊ ಸಿಂಪ್ಲಿಫೈ ಮಾಡಿ 50 ಡಿವೈಡೆಡ್ ಬೈ 9 ಬರುತ್ತೆ. ಇನ್ನು ಡೆಸಿಮಲ್ ಅಲ್ಲಿ ಬೇಕಿದ್ರೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಅವ್ರು ಏನೋ ಆಪ್ಷನ್ ಕೊಟ್ಟಿರ್ತಾರೋ ಅದ್ರ ಮೇಲೆ ತಗೋಬೇಕು ನೀವು. ಗೊತ್ತಾಗ್ತಿದ್ಯಾ? ಆಪ್ಷನ್ ಅಬ್ಸರ್ವ್ ಮಾಡ್ಬೇಕು. ಫ್ರಾಕ್ಷನ್ ಟೈಪ್ ಅಲ್ಲಿ ಇದ್ರೆ ಫ್ರಾಕ್ಷನ್ ಅದೇ ತಗೊಳ್ಳಿ, ಇಲ್ಲ ಡೆಸಿಮಲ್ ಅಂತ ಕೊಟ್ಟಿದಾಗ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? 9 50 ಕ್ಯಾಲ್ಕುಲೇಟ್ ಮಾಡಿದಾಗ 9 5 45 ಬರುತ್ತೆ. ಅಗೇನ್ ಸೇಮ್ 5.5 ಸಮಥಿಂಗ್ ಏನೋ ಬರುತ್ತೆ. ಆಪ್ಷನ್ ಡೆಸಿಮಲ್ ಅಲ್ಲಿ ಇದ್ದಾಗ ಯು ವಿಲ್ ಬಿ ಟಿಕ್ ಆನ್ ಅ ಡೆಸಿಮಲ್ ಪಾಯಿಂಟ್ಸ್. ಓಕೆ, ಇದೆಯಾ? ಎಸ್ ಮ್ಯಾಮ್. ಸೊ ನೀವು ಮೆಂಟಲ್ ಎಬಿಲಿಟಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂತಂದ್ರೆ ಸೊ ಎಲ್ಲಾ ಎಕ್ಸಾಮ್ಗೂ ಕೇಳ್ತಾರೆ. ಸೊ ಈಗ ಆಲ್ಮೋಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೋದ್ರೆ ಮೆಂಟಲ್ ಎಬಿಲಿಟಿ ಮೇಲೆ ಒಂದು 10 ಕ್ವಶನ್ಸ್ ಕೇಳ್ತಾರೆ. ಸೊ ನೀವು ಎಷ್ಟು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ತಿರೋ ನೀವು ಎಲ್ಲಾ ಎಕ್ಸಾಮ್ಗುನು ಒಂದು ಪೇಪರ್
ನೀವು ಕಂಪ್ಲೀಟ್ ಮಾಡ್ದಂಗೆ. ಸೊ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡಿ, ಬೇರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೂ ಟ್ರೈ ಮಾಡಿ. ಓಕೆನಾ? Yes, ma'am. Okay, next one. Eighth question. A person crosses a 600-meter long street in a 5 minutes. What is his speed in kilometer per hour? ಕೊಟ್ಟಿದ್ದಾರೆ ನೋಡಿ. ಸ್ಪೀಡ್ ಯಾವ್ದ್ರಲ್ಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 600 ಮೀಟರ್ ಲಾಂಗ್ ಅಂಡ್ 5 ಮಿನಿಟ್ಸ್ ಕೇಳಿದ್ದಾರೆ ನೋಡಿ. ಸೊ ಡಿಸ್ಟೆನ್ಸ್ ಮೀಟರ್ ಕೊಟ್ಮೇಲೆ ನಮ್ಗೆ ಟೈಮ್ ಏನಾಗ್ಬೇಕಾಗಿತ್ತು 5 ಸೆಕೆಂಡ್ಸ್. ಆಲ್ವೇಸ್ ನಾವು ಏನ್ ಮಾಡ್ಬೇಕು, ಮೀಟರ್ ಅಂತ ಕೊಟ್ಟಾಗ ಕಿಲೋಮೀಟರ್ ಕೊಟ್ಟಿದ್ರೆ ಇದನ್ನ ಮಿನಿಟ್ಸ್ ಅಲ್ಲಿ ತಗೋಬಹುದು. ಸೊ ಅಲ್ಲಿ ಮೀಟರ್ ಕೇಳಿದಾಗ 5 ಮಿನಿಟ್ಸ್ ಅಂತ ಇದೆ ಅಲ್ವಾ, ಆ 5 ಮಿನಿಟ್ಸ್ ನಾವು ಸೆಕೆಂಡ್ಸ್ ಗೆ ತಗೋಬೇಕು. ಸೊ 5 into 1 minute is nothing but 60 seconds. Alva 5 minutes is nothing but 5 into 1 minute. So that 1 minutes will be 60 seconds. So then only we get 5 3 30. 5 6 to 30. That means 300 seconds ಆಗುತ್ತೆ. ಅಲ್ಲಿಗೆ 5 minutes ಅಂತಂದ್ರೆ we will get 300 seconds. So ಇವಾಗ ನಾವು ಫಾರ್ಮುಲಾ ತಗೋತೀವಿ. Speed is equal to distance divided by time. So distance will 600 and divided by time will be 300. Okay, so 2020 get cancelled. The 3 1 the 3 2. Our speed will be 2 meter per second. ಗೊತ್ತಾಗ್ತಿದ್ಯಾ? ಅಲ್ಲಿ ಮೀಟರ್ ಕೊಟ್ಬಿಟ್ಟಿದ್ದಾರೆ, ಡಿಸ್ಟೆನ್ಸ್ ಮೀಟರ್ ಅಂತ ಕೇಳಿದ್ರೆ. ಸಪೋಸ್ ಡಿಸ್ಟೆನ್ಸ್ ಕಿಲೋಮೀಟರ್ ಅಂತ ಇದ್ಬಿಟ್ಟು 5 ಮಿನಿಟ್ಸ್ ಅಂತ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಆಗಿ ಮಾಡ್ಕೋಬಹುದಿತ್ತು. ಅಲ್ಲಿ ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಟೈಮ್ ನ ನಾವು ಸೆಕೆಂಡ್ಸ್ ಅಲ್ಲೇ ತಗೋಬೇಕು. ಸೊ ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು, ಸ್ಪೀಡ್ ನ ಕಿಲೋಮೀಟರ್ ಪರ್ ಅವರ್ ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ, 2 ಕ್ವಶನ್ ಆಗ್ಬಿಡುತ್ತೆ ಇದನ್ನ. ಸೊ 2 ಮೀಟರ್ ಪರ್ ಸೆಕೆಂಡ್ ಇದೆ, ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು. 2 ಇಂಟು ಏನ್ ಮಾಡ್ಬೇಕು, ಇದು 600 meters ಅದ್ ಹೆಂಗ್ ಕನ್ವರ್ಟ್ ಮಾಡಿದೀನಿ ಒಂದ್ಸತಿ ಹೇಳಿ ಮ್ಯಾಮ್. 600 ಮೀಟರ್ ಡೈರೆಕ್ಟ್ ಅದು ಅವ್ರ ಡಿಸ್ಟೆನ್ಸ್ ಡೈರೆಕ್ಟ್ ಕೊಟ್ಟಿದ್ದಾರೆ, 600 ಮೀಟರ್ ಲಾಂಗ್ ಸ್ಟ್ರೀಟ್ ಅಂತ. ಯಾವ್ದು ಮಿನಿಟ್ಸ್ ಅಲ್ಲಿ ಕ್ವಶನ್ ನೋಡಿಮ್ಮ. ಎ ಪರ್ಸನ್ ಕ್ರಾಸಸ್ 600 ಮೀಟರ್, ದಟ್ ಮೀನ್ಸ್ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಕ್ರಾಸ್ ಮಾಡಿದ್ದಾರೆ ಅಂದ್ರೆ 600 ಮೀಟರ್ ನ ಕ್ರಾಸ್ ಮಾಡಿದ್ದಾರೆ ಅಂತ ಅರ್ಥ. ದಟ್ ಈಸ್ ಅವರ್ ಡಿ. ಡಿ ವ್ಯಾಲ್ಯೂ ಏನ್ ಬಂದ್ರೆ 600 ಮೀಟರ್ಸ್. ಓಕೆನಾ? ಸೊ ಟೈಮ್ ಏನ್ ಕೇಳಿದ್ರೆ 5 ಮಿನಿಟ್ಸ್. 5 ಮಿನಿಟ್ಸ್ ಅಂತ ಇದೆ, ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ ಟೈಮ್ ಬಂದ್ಬಿಟ್ಟು ಯಾವ್ದ್ರಲ್ಲಿ ಕೇಳ್ಬೇಕಾಗಿತ್ತು, ಅವರು ಸೆಕೆಂಡ್ಸ್ ಅಲ್ಲಿ ಕೇಳ್ಬೇಕಾಗಿತ್ತು. ಬಟ್ ಅವರು ಮಿನಿಟ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಆ ಮಿನಿಟ್ಸ್ ಅನ್ನ ನಾವು ಸೆಕೆಂಡ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 1 minute is equal to 60 seconds. 5 minutes is equal to 60 seconds ಮಾಡಿದಾಗ we will get 600. ಓಕೆನಾ? ಸೊ ಸ್ಪೀಡ್ ಫಾರ್ಮುಲಾ ತಗೊಳ್ಳಿ, ಅಪ್ಲೈ ಮಾಡಿ. ಫೈನಲ್ ಆಗಿ 600 divided by 300 we will get 2 meter per second. ಸೊ 2 meter per second ಅನ್ನ ನಾವು ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ತಿದೀವಿ ಅಂತಂದ್ರೆ we have to multiply it by 18/5. ಗೊತ್ತಾಗ್ತಿದ್ಯಾ? 18/5 ಇದೆ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ? 18 2s are 36 divided by 5. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 5 7 35. ರಿಮೈನಿಂಗ್ 1 point. This will be 10. 5 2s are 10. So our answer will be 7.2. ಈ ತರ ಮಾಡ್ಕೋಬೇಕು. ವಿತೌಟ್ ಕ್ಯಾಲ್ಕುಲೇಟರ್ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ? ಯಾಕಂದ್ರೆ ಒಂದೊಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಅಲೋ ಮಾಡಲ್ಲ, ಯಾವ್ದು ಕ್ಯಾಲ್ಕುಲೇಟರ್ನು ಒಂದೊಂದು ಎಕ್ಸಾಮ್ ಅಲ್ಲಿ ಅಲೋ ಮಾಡಲ್ಲ. ಅವಾಗ ನೀವು ಸೈಡ್ ವರ್ಕ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್. ಕನ್ಫ್ಯೂಸ್ ಆಗ್ಬೇಡಿ. ಸೊ 18/5 5/18. ದಿಸ್ ಇಸ್ ಓಕೆ. Okay, pa. Next question. If a person walks at 14 km per hour instead of 10 km per hour, he would have walked 20 km more. So ಇಲ್ಲಿ ಮೋರ್ ಅಂತ ಕೊಟ್ಟಿರ್ತಾರೆ. ಮೋರ್ ಅಂತ ಕೊಟ್ಟಾಗ we should add ಮಾಡ್ಕೋಬೇಕು. Then the actual distance traveled by him is. So D find out ಮಾಡ್ಬೇಕು. So actual distance ಎಷ್ಟು ಅಂತ ಗೊತ್ತಿಲ್ಲ. I am going to take that is x. Actual distance will be
x ಕಿಲೋಮೀಟರ್ ಆಗಿರುತ್ತೆ. ಸೊ ದೆನ್ ಲೆಟ್ ದ ಆಕ್ಚುಯಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ವೆನ್ ಸ್ಪೀಡ್ ಇಸ್ 10 ಕಿಲೋಮೀಟರ್. ಎರಡು ಸ್ಪೀಡ್ ಕೊಟ್ಟಿದ್ದಾರೆ, ಒಂದು 14 ಕಿಲೋಮೀಟರ್ ಪರ್ ಅವರ್, ಒಂದು 10 ಕಿಲೋಮೀಟರ್ ಪರ್ ಅವರ್. ಫಸ್ಟ್ ಏನಾಗುತ್ತೆ, 10 ಕಿಲೋಮೀಟರ್ ಅವನು ಟ್ರಾವೆಲ್ ಮಾಡಿರ್ತಾನೆ. ಸೊ ದಟ್ ಈಸ್ ಅವರ್ D1. ಫಸ್ಟ್ ಇನ್ಸ್ಟೆಡ್ ಆಫ್ 10 ಕಿಲೋಮೀಟರ್ ಪರ್ ಅವರ್, ಸೊ ಅದು ಫಸ್ಟ್ ಬರಬೇಕು. ದಟ್ ಐ ವಿಲ್ ಗೋಯಿಂಗ್ ಟು ಟೇಕ್ D1 ಇಸ್ ಈಕ್ವಲ್ ಟು ಎಕ್ಸ್. ಓಕೆನಾ? ದಟ್ ಈಸ್ 10 ಕಿಲೋಮೀಟರ್ ಪರ್ ಅವರ್ಗೆ ಡಿಸ್ಟೆನ್ಸ್ ಏನಾಗುತ್ತೆ ಅಂತಂದ್ರೆ D1 ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 10 kilometer. And one more, distance traveled when speed is 14 kilometer per hour will be D2. ಎರಡು ಡಿಸ್ಟೆನ್ಸ್ ಆಗಿರೋದ್ರಿಂದ ಫಸ್ಟ್ ಒನ್ D1 ಅಂತ ತಗೋತೀನಿ, ಸೆಕೆಂಡ್ ಒನ್ D2 ಅಂತ ತಗೋತೀನಿ. ಅದು ಏನಾಗಿರುತ್ತೆ, ಇಟ್ ವುಡ್ ಹ್ಯಾವ್ ವಾಕ್ 20 ಕಿಲೋಮೀಟರ್ ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇ ಸಲ ಅವರು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಗ 20 ಕಿಲೋಮೀಟರ್ ಮೋರ್ ಅಂತ ಅಂದಾಗ ಫಸ್ಟ್ ಏನಿರುತ್ತೆ, ಎಕ್ಸ್ ಟ್ರಾವೆಲ್ ಇರುತ್ತಲ್ವಾ, ಅದ್ರ ಜೊತೆಗೆ 20 ಕಿಲೋಮೀಟರ್ ನಾವು ಆಡ್ ಮಾಡ್ಕೋಬೇಕು. ಸೊ D1 ವಿಲ್ ಬಿ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಎಕ್ಸ್ ಆಗಿರುತ್ತೆ. 20 ಕಿಲೋಮೀಟರ್ ಮೋರ್ ಅಂತ ಅಂದಾಗ D2 ವಿಲ್ ಬಿ ಎಕ್ಸ್ ಪ್ಲಸ್ 20 ಆಗುತ್ತೆ. ಸೊ ಹಾಗಾದ್ರೆ ನಾವು ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಅಂದ್ರೆ S1 ಡಿವೈಡೆಡ್ ಬೈ S2 ಇಸ್ ಈಕ್ವಲ್ ಟು D1 ಬೈ D2. ಸೊ ಇಲ್ಲಿ ಸ್ಪೀಡ್ ನೋಡಿ, ಸ್ಪೀಡ್ 1 ಏನಿದೆ 10 ಕಿಲೋಮೀಟರ್ ಪರ್ ಅವರ್. ಫಸ್ಟ್ ಒನ್ ಏನಾಗುತ್ತೆ, ದಿಸ್ ಇಸ್ S1, 14 ದಟ್ ಈಸ್ S2. ಸೊ S1 S2 ಅಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 20 ಕಿಲೋಮೀಟರ್. ಸೊ ಎಸ್ ಅಂತಂದ್ರೆ S1 is equal to 10 kilometer divided by S2 is 14 kilometer. That is equal to D1 is X divided by D2 is X plus 20. So ಇದನ್ನ ಸಿಂಪ್ಲಿಫೈ ಮಾಡಿ, so this become 10 into X plus 20 is equal to 14X. Again simplify this equation, 10 into X that becomes 10X plus 10 into 20 that becomes 200 equals 14X. So take this 10 to right side, then it becomes 200 is equal to 4x. So 4 1 ja 4, 4 8 ja 200. So our x value will be 8. Correct idya? Sorry, 200 divided by 4. Yeah, okay. 4 1 ja 4 5 ja 20. So 1 0 will be added, that is 50. So our x value will be 50. ಸೊ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ, 50 ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡಿರ್ತಾರೆ. ಸೊ ಅವರ ಆಪ್ಷನ್ ಎ. ಈ ತರ ತಗೋಬೇಕು. 2 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಾಗ ದಟ್ ಶುಡ್ ಬಿ ಸ್ಪೀಡ್ ಆಗಿರುತ್ತೆ. ಈ ಸ್ಪೀಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು ಅಂತ ಕೊಟ್ಟಾಗ D1 D2 ಅಂತ ತಗೋಬೇಕು. ಎರಡೆರಡು ಕೊಟ್ಟಾಗ D1 D2 ತಗೊಳ್ಳಿ, S1 ಎಷ್ಟು ತಗೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ಓಕೆ, S1 divided by S2 is equal to D1 divided by D2. So ಇದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದಿಸ್ ಇಸ್ ಆಲ್ಸೋ ಸೇಮ್ ಇದೆ, ಬಟ್ ಸ್ವಲ್ಪ ಡಿಫರೆನ್ಸ್ ಇದೆ. ಲೆಟ್ us observe. Men start together to walk a certain distance, one at 4 kilometer, one at 4 kilometer and another one 3 kilometer. Then the former arrives half an hour before the later. Find the distance ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಐ ಆಮ್ ಗೋಯಿಂಗ್ ಟು ದಟ್ ಡಿಸ್ಟೆನ್ಸ್ ವಿಲ್ ಬಿ X ಕಿಲೋಮೀಟರ್. ಸೊ ಡೈರೆಕ್ಟ್ ಆಗಿ ಹೆಂಗ್ ಬರ್ಕೊಂಡಿದ್ದಾರೆ ಇಲ್ಲಿ, X will be our distance for 3 kilometer and one more 4 kilometer, that is X divided by 4 is equal to half an hour before, that means that is equal to 1/2. ಗೊತ್ತಾಗ್ತಿದ್ಯಾ? ಡಿಸ್ಟೆನ್ಸ್ ಏನಿದೆ X ಇದೆ, ಒಂದು 3 ಕಿಲೋಮೀಟರ್ ಪರ್ ಅವರ್ ಇದೆ, ಒನ್ ಮೋರ್ 4 ಕಿಲೋಮೀಟರ್ ಪರ್ ಅವರ್ ಆಗಿರೋದ್ರಿಂದ ಎರಡನ್ನು ಡಿಫರೆನ್ಸ್ ಮಾಡಿ. ಸೊ X divided by 3 and X divided by 4 is equal to half an hour before ಅಂತ ಹೇಳಿದಾಗ ಅದನ್ನ ಈಕ್ವೇಟಿಂಗ್ ಮಾಡ್ಕೋಬೇಕು. ಇದನ್ನ ಸಿಂಪ್ಲಿಫೈ ಮಾಡಿದಾಗ ದಿಸ್ ಬಿಕಮ್ LCM ಫಾರ್ ದಿಸ್ 2, 3 and 4 ಗೆ LCM 12 ಆಗುತ್ತೆ.
ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ we will get 4x minus 3x is equal to 1 by 2. So 4x minus 3x, that is 6 divided by 12 is equal to 1 by 2. So 12 right ತಗೊಳ್ಳಿ ಏನಾಗುತ್ತೆ, x equals 12 divided by 2. 2 and the 2 6 are 12. So our x will be 6 kilometer. 6 kilometer. Our option A. ಎರಡು ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಅಂತಾನೆ ತಗೊಳ್ಳಿ. ಒಂದು 4 km/h, ಒಂದು 3 km/h. ಸೊ ಅದನ್ನ ಡಿಸ್ಟೆನ್ಸ್ ಡಿವೈಡೆಡ್ ಬೈ 3, ಡಿಸ್ಟೆನ್ಸ್ ಡಿವೈಡೆಡ್ ಬೈ 4 is equal to half an hour before, that is 1 by 2. So finally we get 6 kilometer. Okay. Next question. This belongs to interest. Okay na. A sum of money lent out at simple interest amount to rupees 720 after 2 years and to rupees 1020 after a further period of 5 years. Then sum is, again ಇಲ್ಲಿ ಸಮ್ ಅಂತ ಕೇಳಿದಾಗ ಪಿ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years ಎಷ್ಟು ಬರುತ್ತೆ? ಫಸ್ಟ್ ವಿ ಹ್ಯಾವ್ ಟು ಟೇಕ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years, ದಟ್ ಈಸ್ 720. ದಟ್ ಈಸ್ 720. ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು? ದ ಸಮ್ ಅಂತ ಕೇಳಿದ್ರೆ ದ ಸಮ್ ಬಿಕಮ್ಸ್ ಪಿ. ಪಿ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಬರ್ಕೊಳ್ಳಿ, ಪಿ ಇಸ್ ಈಕ್ವಲ್ ಟು ವಾಟ್? ಸೊ ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years, ದಟ್ ಈಸ್ 720 ಆಗಿರುತ್ತೆ. ನೆಕ್ಸ್ಟ್ ಫರ್ದರ್ ಪೀರಿಯಡ್ ಆಫ್ 5 years. ಸೊ 5 years plus 2 years ಆಡ್ ಮಾಡಿದಾಗ ವಿ ವಿಲ್ ಗೆಟ್ 7 years. ಓಕೆನಾ? ಸೊ ಅವಾಗ ಏನಾಗುತ್ತೆ? ಅಮೌಂಟ್ 1020 rupees ಆಗುತ್ತೆ. ದೆನ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 5 years. 5 years ಬೇಕು ಅಂತಂದ್ರೆ 7 minus 2 ಮಾಡಿದಾಗ ಮಾತ್ರ ವಿ ವಿಲ್ ಗೆಟ್ 5 years. 1020 minus 720 ವಿ ವಿಲ್ ಗೆಟ್ 300. ಗೊತ್ತಾಗ್ತಿದ್ಯಾ? ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years 720 ಆಗಿರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ ಫರ್ದರ್ ಪೀರಿಯಡ್ ಆಫ್ 5 years ಇದೆ. ಫರ್ದರ್ ಪೀರಿಯಡ್ ಆಫ್ 5 years ಅಂದಾಗ 2 plus 5 ಮಾಡಿದಾಗ ವಿ ವಿಲ್ ಗೆಟ್ 7 years. ಸೊ ಆ 7 years ಸಿಂಪಲ್ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದ್ರೆ 1020 ಆಗಿರುತ್ತೆ. ಸೊ ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು? ಸಿಂಪಲ್ ಇಂಟ್ರೆಸ್ಟ್ ಫಾರ್ 5 years ಫೈಂಡ್ ಔಟ್ ಮಾಡ್ಬೇಕು. 5 years ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ 7 years minus 2 years ಮಾಡ್ಬೇಕು. ಸೊ 7 years ಸಿಂಪಲ್ ಇಂಟ್ರೆಸ್ಟ್ 1020 ಆಗಿರುತ್ತೆ ಅಂಡ್ 2 years 720 ಆಗುತ್ತೆ. ಎರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ವಿ ವಿಲ್ ಗೆಟ್ ಆನ್ಸರ್, ದಟ್ ಈಸ್ 300. ಓಕೆ, ನೆಕ್ಸ್ಟ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಅಗೈನ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years. ದಟ್ ಈಸ್ ಈಕ್ವಲ್ ಟು 300 divided by 5 into 2. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 5 1 5 6 and 0 will be there. 60 into 2, that is equal to 120. So this is simple interest for 2 years. Then principal amount becomes ಫಾರ್ಮುಲಾ ಗೊತ್ತಿದೆ ಯಾವುದು? ಅಮೌಂಟ್ ಫಾರ್ಮುಲಾ ಇದೆ ಅಲ್ವಾ? ಅಮೌಂಟ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ಇದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಇಲ್ಲಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಸಮ್ ಈಸ್ ನಥಿಂಗ್ ಬಟ್ ಪಿ. ಓಕೆನಾ? ಪಿ ಬೇಕು ನಮ್ಗೆ. ಪಿ ನ ಅಲ್ಲೇ ಇಟ್ಕೊಳ್ಳಿ, ಎಸ್ ಐ ನ ಲೆಫ್ಟ್ ತಗೊಬನ್ನಿ. ದೆನ್ ಪಿ ಬಿಕಮ್ಸ್ ಎ ಮೈನಸ್ ಎಸ್ ಐ ಈಕ್ವಲ್ಸ್ ಪಿ. ಓಕೆನಾ? ಎ ಮೈನಸ್ ಎಸ್ ಐ is equal to P. So sum of money lent out at simple interest amount 720. Only sum of money is nothing but A. A values ಏನಾಗುತ್ತೆ ಅಲ್ಲಿಗೆ? 720 ಆಗುತ್ತೆ. Minus SI will be 120 is equal to P. So 720 minus 120 ಮಾಡಿದಾಗ we will get P values is equal to 600. ಗೊತ್ತಾಗ್ತಿದೆಯಾ? 600. Our answer option B. Okay. Coming to the next question. This belongs to speed. Okay na? A train running at the speed of 120 km/h. It crosses a certain pole that is in the way in 6 seconds. Then what is the length of the train? What is the
length of the train. So length of the train is nothing but distance. ಡಿಸ್ಟೆನ್ಸ್ ಲೆಂತ್ ಆಫ್ ದಿ ಟ್ರೈನ್ ಅಂದ್ರೂ ಒಂದೇನೆ, ಡಿಸ್ಟೆನ್ಸ್ ಆಫ್ ದಿ ಟ್ರೈನ್ ಅಂದ್ರೂ ಒಂದೇನೆ. ಸ್ಪೀಡ್ ಕೊಟ್ಟಿದ್ದಾರೆ 120 ಕಿಲೋಮೀಟರ್ ಪರ್ ಅವರ್ ಅಂಡ್ ಆಲ್ಸೋ ಟೈಮ್ ಕೊಟ್ಟಿದ್ದಾರೆ 6 ಸೆಕೆಂಡ್ ಅಂತ. ಸೊ ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ ಎಸ್ ಇಂಟು ಟಿ. ಸ್ಪೀಡ್ ಇಸ್ ನಥಿಂಗ್ ಬಟ್ 120 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ ಅಂಡ್ ಟೈಮ್ ಇಸ್ 6 ಸೆಕೆಂಡ್ ಇದೆ. ಏನ್ ಮಾಡ್ತೀರಾ? ಆನ್ಸರ್ ಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ಏನ್ ಮಾಡ್ತೀರಾ? ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡೋದಾದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ 5/18. ಗೊತ್ತಾಗ್ತಿದ್ಯಾ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಓನ್ಲಿ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಎರಡು ಆಲ್ಟರ್ನೇಟಿವ್ ಆಗಿದೆ. ಸೊ ಹಾಗಾಗಿ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 6 1 6 3 18, 3 1 3 4 12, more 0 is there, 4 5 20 and 0 will be there. So our distance will be 200 meter. 200 meter. Our option D is correct. ಗೊತ್ತಾಗ್ತಿದೆ? ಸ್ಪೀಡ್ 120 ಕಿಲೋಮೀಟರ್ ಪರ್ ಅವರ್ ಇರೋದ್ರಿಂದ ನಾನು ಏನ್ ಮಾಡಿದೀನಿ, ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋತಾ ಇದೀನಿ. ಡೈರೆಕ್ಟ್ 5/18 ಇಂದ ಮಲ್ಟಿಪ್ಲೈ ಮಾಡ್ಕೋತಾ ಇದೀನಿ. ಓಕೆನಾ? Yes, ma'am. Take it this one. A car travels at a speed of 40 kilometer per hour for 2 hours and then decides to slow down to 30 kilometer per hour for the next 2 hours. Then what is the average speed? So average speed the formula ಹೇಳಿದೀನಿ. ಏನ್ ಬರುತ್ತೆ ಫಾರ್ಮುಲಾ? ಅವರೇಜ್ ಸ್ಪೀಡ್ ಆಫ್ ಅವರೇಜ್ is equal to total distance. Total distance divided by total time. Yeah, that is total time. ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಆಫ್ 40 ಕಿಲೋಮೀಟರ್ ಫಾರ್ 2 ಅವರ್ಸ್. ಸ್ಪೀಡ್ ಆಫ್ 40 ಕಿಲೋಮೀಟರ್ ಫಾರ್ 2 ಅವರ್ಸ್ ಅಂತಂದಾಗ ಸ್ಪೀಡ್ ಇದೆ, ಟೈಮ್ ಇದೆ. ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಈಸ್ D1 is equal to 40 kilometer per hour into 2, that is equal to 8 miles. 8 miles. ಗೊತ್ತಾಗ್ತಿದ್ಯಾ? ಸೊ ಅಲ್ಲಿ ಸ್ಪೀಡ್ ಇದೆ, ಟೈಮ್ ಇರೋದ್ರಿಂದ ಸೊ ಸ್ಪೀಡ್ ಇಂಟು ಟೈಮ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್. ಸೊ ಹಾಗಾಗಿ 2 ಕಿಲೋಮೀಟರ್ ಪರ್ ಅವರ್ ಕೊಡಿ. ಒಂದು 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ, ಇನ್ನೊಂದು 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ಸೊ ಹಾಗಾದ್ರೆ ನಮ್ಗೆ 2 ಡಿಸ್ಟೆನ್ಸ್ ಬರುತ್ತೆ ಅಲ್ಲಿ. ಅದಕ್ಕೆ ನಾನು ಒಂದು D1 ತಗೋತೀನಿ, ಇನ್ನೊಂದು D2 ಅಂತ ತಗೋತೀನಿ. ಫಸ್ಟ್ D1 ಬಂದ್ಬಿಟ್ಟು 8 ಮೈಲ್ಸ್ ಆಗುತ್ತೆ. ಸೆಕೆಂಡ್ D2 ಗೆ ಏನ್ ಬರುತ್ತೆ? 30 ಕಿಲೋಮೀಟರ್ ಪರ್ ಅವರ್ ಫಾರ್ ದಿ ನೆಕ್ಸ್ಟ್ 2 ಅವರ್ಸ್ ಅಂದಾಗ 30 into 2 ಮಾಡ್ತೀರಾ, that becomes 60 miles. Then only you get calculate D. Total distance ಅಂದಾಗ D equals D1 plus D2. ಗೊತ್ತಾಗ್ತಿದ್ಯಾ? D1 ಕ್ಯಾಲ್ಕುಲೇಟ್ ಮಾಡಿದ್ರೆ D2 ಕ್ಯಾಲ್ಕುಲೇಟ್ ಮಾಡಿದ್ರ ನಮ್ಗೆ ಏನ್ ಬೇಕು? ಟೋಟಲ್ ಡಿಸ್ಟೆನ್ಸ್ ಬೇಕು. ಟೋಟಲ್ ಡಿಸ್ಟೆನ್ಸ್ ಬೇಕು ಅಂತಂದ್ರೆ ಸೊ D1 plus D2 ಮಾಡಿದಾಗ we will get total distance. D1 is 80 plus D2 is 60. Then D total distance will be 140 miles. Okay na? 140 miles. ಹಾಗಾದ್ರೆ ಟೋಟಲ್ ಟೈಮ್ ಎಷ್ಟಾಗುತ್ತೆ? ಇಲ್ಲಿ 2 ಅವರ್ಸ್ ಇದೆ, ಇಲ್ಲೂ 2 ಅವರ್ಸ್ ಇದೆ. ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ D1 plus D2 ಮಾಡಿದಾಗ ಟೋಟಲ್ ಡಿಸ್ಟೆನ್ಸ್ ಬರುತ್ತೆ. ಸೊ ಇಲ್ಲಿ ಟೈಮ್ ಆಲ್ಸೋ ಟೋಟಲ್ ಟೈಮ್ ತಗೋಬೇಕು. ಸೊ ಸಿಂಗಲ್ ಟೈಮ್ ತಗೊಂಡ್ರೆ 2 ಅವರ್ಸ್ ಬರುತ್ತೆ. ಟೋಟಲ್ ಟೈಮ್ ತಗೊಂಡಾಗ T1 plus T2. T1 2 ಅವರ್ಸ್ ಇದೆ, T2 ಕೂಡ 2 ಅವರ್ಸ್ ಇದೆ. 2 plus 2 ಆಡ್ ಮಾಡಿದಾಗ ಟೋಟಲ್ ಟೈಮ್ ಏನಾಗುತ್ತೆ? 4 hours ಬರುತ್ತೆ. ಸೊ ನೆಕ್ಸ್ಟ್ ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು total distance divided by total time. Total distance is 140 divided by total time. ಅಲ್ಲಿ 2 hours ಇದೆ. ಎರಡನ್ನು ಆಡ್ ಮಾಡಿ 2 plus 2 that is 4. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 4 1 4 2 8 4 3 12 remaining 20 4 5 20. ಸೊ 35 meter per second. ಸೊ ಅಲ್ಲಿ ಅವರೇಜ್ ಸ್ಪೀಡ್ ಏನಾಗುತ್ತೆ? ಅವರೇಜ್ ಸ್ಪೀಡ್ is equal to 35 meter per second.
ಗೊತ್ತಾಗ್ತಿದ್ಯಾ? ಅವರೇ ಸ್ಪೀಡ್ ಕೊಟ್ಟಾಗ ಎಷ್ಟು ಸ್ಪೀಡ್ ಕೊಟ್ಟಿದ್ದಾರೆ, ಎಷ್ಟು ಅವರ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 2 ಟೈಮ್ಸ್ ಕೊಟ್ಟಿದ್ರೆ, ಒಂದು ಟೈಮ್ಸ್ ಬಂದು 40 km/h ಫಾರ್ 2 hours ಗೆ ತಗೊಂಡ್ರೆ ಫಸ್ಟ್ ಡಿಸ್ಟೆನ್ಸ್ ಆಗುತ್ತೆ. ಅಂಡ್ ಒನ್ ಮೋರ್ 30 km/h ಫಾರ್ ದಿ ನೆಕ್ಸ್ಟ್ 2 hours ತಗೊಂಡ್ರೆ D2 ಆಗುತ್ತೆ. ಸೊ D1 ಪ್ಲಸ್ D2 ಮಾಡಿದಾಗ ವಿ ವಿಲ್ ಗೆಟ್ ಟೋಟಲ್ ಡಿಸ್ಟೆನ್ಸ್. ಸೊ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಅವರ್, ದಟ್ ಮೀನ್ಸ್ ಟೋಟಲ್ ಟೈಮ್. ಟೈಮ್ ನ ಕೂಡ ನಾವು ಟೋಟಲ್ ಮಾಡ್ಕೋಬೇಕು. ಸೊ ಫಸ್ಟ್ 2 hours ಅಂಡ್ ನೆಕ್ಸ್ಟ್ 2 hours ಎರಡನ್ನೂ ಆಡ್ ಮಾಡಿದ್ರೆ T1 ಪ್ಲಸ್ T2 ದಟ್ ಈಸ್ 2 ಪ್ಲಸ್ 2 ದಟ್ ಬಿಕಮ್ಸ್ 4. ದಟ್ ಈಸ್ ಅವರ್ ಟೋಟಲ್ ಅವರ್. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಈಸ್ ಅವರ್ ಅವರೇಜ್ ಸ್ಪೀಡ್. ಸೊ ಟೋಟಲಿ we can calculate this one. Our final answer will be 35 meter per second. Our answer B is correct answer. Okay. ಗೊತ್ತಾಗ್ತಿದ್ಯಾ? Yes, ma'am. I think this is the last question. So next question will be for you. So homework ಅಂತೂ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಟೆಕ್ಸ್ಟ್ ಬುಕ್ ಈ ಬುಕ್ ಕಳ್ಸಿದಾರೆ ಅನ್ಕೋತೀನಿ ಮೇಡಮ್ ಅಲ್ವಾ? ಇಲ್ಲ ಮ್ಯಾಮ್, ಇನ್ನೂ ಬಂದಿಲ್ಲ. ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಹಾ, ಕಳ್ಸಿರ್ಬೇಕು. ಅದು ಬಂದಿದೆ, ಸಾಫ್ಟ್ ಕಾಪಿ ಬಂದಿದೆ ಮ್ಯಾಮ್. ಸಾಫ್ಟ್ ಕಾಪಿ ಇದೆಯಲ್ವಾ, ಅದನ್ನೇ ನೋಡಿ. ನೆಕ್ಸ್ಟ್ ಮೇಡಮ್ ಕಳ್ಸಿಕೊಡ್ತಾರೆ, ಪೋಸ್ಟ್ ಮಾಡ್ತೀವಿ. ಸೊ ಓಕೆ ಇಲ್ಲಿ ಮ್ಯಾಮ್. ಫಸ್ಟ್ ಕ್ವಶನ್ ಇದೆ, ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿ ಅಂತ. ದಿಸ್ ಇಸ್ ಓನ್ಲಿ ಬಿಲಾಂಗ್ಸ್ ಟು ಇಂಟ್ರೆಸ್ಟ್. ರಿಮೈನಿಂಗ್ ಏನಿದೆ ಸ್ಪೀಡು, ಟೈಮ್ ಮತ್ತೆ ಡಿಸ್ಟೆನ್ಸ್ ಹಾಕ್ಬೇಕಿತ್ತು, ಹಾಕಿಲ್ಲ. ಸೊ ಟೆಕ್ಸ್ಟ್ ಬುಕ್ ಅಲ್ಲೇ ಇರುತ್ತೆ. ಸೊ ಅದನ್ನೇ ನೀವೇನು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಎಸ್ ಮ್ಯಾಮ್. ನೀವೇ ಓನ್ ಆಗಿ ನಂಬರ್ಸ್ ಗಳು ತಗೊಂಡ್ ಬೇಕಿದ್ರೆ ಮಾಡ್ಬೋದು. ಸೊ ನೀವು ಫಾರ್ಮುಲಾ ಏನಿದೆಯೋ ಅದನ್ನ ಸಿಂಪ್ಲಿಫೈ ಮಾಡಿ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಇದೇ ಕ್ವಶನ್ ಕೊಡ್ತಾರೆ ಅಂತ ನಾವ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಎಂಟ್ರೆನ್ಸ್ ಟೆಸ್ಟ್ ಆಗಿರೋದ್ರಿಂದ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ಕೇಳ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ಅಂತಂದ್ರೆ ನಿಮ್ಮ ಮೆಂಟಲ್ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ಬೇಕು. ಹಾಗಾಗಿ ಅವರು ಯಾವುದೇ ಕ್ವಶನ್ ಕೊಟ್ರು, ಯಾವುದೇ ನಂಬರ್ ಕೊಟ್ರು ನೀವೇನ್ ಮಾಡ್ಬೇಕು, ಫಾರ್ಮುಲಾ ಮಾತ್ರ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಗೊತ್ತಿದ್ರೆ ಎಸ್ ಮ್ಯಾಮ್. ಯು ಕ್ಯಾನ್ ಡೂ ಆಲ್ ದ ಪ್ರಾಬ್ಲಮ್ಸ್. ಓಕೆ. ಎಸ್ ಮ್ಯಾಮ್. Okay, I'm going to stop here. Next class we will continue. So thank you. ಥ್ಯಾಂಕ್ ಯು ಮ್ಯಾಮ್.